8 ವರ್ಷ 9 ದಿನಗಳ ಕಾಲ ಸಿಎಂ ಆಗಿ ಅಧಿಕಾರ ನಿರ್ವಹಿಸಿದ ಸಿದ್ದು ಕುರ್ಚಿ ಬಿಟ್ಟು ಕೆಳಗಿಳಿದಿದ್ದಾರೆ. ಹೈಕಮಾಂಡ್ ನಾಯಕರ ಸೂಚನೆಯಂತೆ ಪದತ್ಯಾಗ ಮಾಡಿದ್ದು ಮನಸ್ಸಲ್ಲಿ ಮಡುಗಟ್ಟಿದ್ದ ಮಾತನ್ನೆಲ್ಲ ಹೊರಹಾಕಿದ್ದಾರೆ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಹಣದ ಹಿಂದೆ ಓದವನಲ್ಲ, ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. ಸಿದ್ದರಾಮನ ಹುಂಡಿಯ ಸಿಡಿಗುಂಡು. ಮಾತಿಗೆ ನಿಂತರೆ ಛಲದಂಕಮಲ್ಲ, ಪಟ್ಟು ಹಾಕಿ ನಿಂತರೆ ಸೋಲನ್ನೇ ಕಾಣದ ಸರದಾರ. ಎದುರಾಳಿಗಳ ಗುಂಡಿಗೆ ನಡುಗಿಸುತ್ತಿದ್ದ ರಾಜಕೀಯ ಪರಾಕ್ರಮಿ. ಒಮ್ಮೊಮ್ಮೆ ಕನ್ನಡ ಪಂಡಿತರಾಗ್ತಿದ್ದರು, ಮಗದೊಮ್ಮೆ ಗಟ್ಟಿ ಧ್ವನಿಯ ಗಂಡುಗಲಿಯಂತೆ ನಿಲ್ತಿದ್ರು. ಹೀಗಾಗಿಯೇ ಸಿದ್ದರಾಮಯ್ಯ ಅನ್ನೋ ಹೆಸರು ಕಾಂಗ್ರೆಸ್ ಪಾಲಿನ ಗಟ್ಟಿ ಧ್ವನಿಯಾಗಿದ್ದು. ಮುಕ್ತಾಯಗೊಳಿಸಕ್ಕಾಗಲ್ಲ, ಮುಕ್ತಾಯಗೊಳಿಸಬೇಕಾಗತ್ತೆ, ಪೂರ್ಣ ಮಾಡಬೇಕು. ನೀವು ಪೂರ್ಣ ಮಾಡಿ, ಬಟ್ ಸಮಯ ಮಿತಿ ಒಳಗೆ ಪೂರ್ಣ ಮಾಡಬೇಕು. ಶಾಶ್ವತ ಅಲ್ಲ. ನಿಮ್ಗೆ ಎದ್ರ ಕತ್ತೀವಿ, ಕೇರ್ ಮಾಡಲ್ಲ ಅಂತಂದ್ರೆ ನಾವು ಕೇರ್ ಮಾಡಲ್ಲ. ಕೇರ್ ಮಾಡೋದಿಲ್ಲದೆ ಹೋದ್ರೆ ನಾನು ಅದರ ಅಪ್ರೋಚ್ ಕೇರ್ ಮಾಡಲ್ಲ. ನಾನು ಗೊತ್ತಿಲ್ಲ ಕೊಡ್ತಾರೆ, ಸುಮ್ಮನೆ ಹೇಳೋದು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ. ಏನಿರ ರೈತರ ಹೆಣ್ಮಕ್ಳು, ರೈತರ ಗಂಡು ಮಕ್ಳೆಲ್ಲ ಮದುವೆ ಆಗದೆ ಹಂಗೆ ಇದ್ದಾರ? ನಿನ್ಗೆಲ್ಲ ಹೇಳೋದು ಕೂತ್ಕೊಳ್ಳ. ಯಾರವನು ಕಳಿಸಿ ಆಚೆಗೆ ಪೊಲೀಸ್ನವರು ಅವ್ರನ್ನ. ತೆರೆಗೆ ಸರಿದ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ, ಗಟ್ಟಿಗುಂಡಿಗೆಯ ನಾಯಕನ ರಾಜಕೀಯ ಯುಗಾಂತ್ಯ. ಕರುನಾಡು ಕಂಡ ಅಪ್ಪಟ ಮಾಸ್ ಲೀಡರ್, ಮಾತನಾಡುತ್ತಲೇ ಮತಬೇಟೆ ಮಾಡುತ್ತಿದ್ದ ವೋಟ್ ಪುಲ್ಲರ್, ಅಭಿಮಾನಿಗಳ ಪಾಲಿನ ದಿ ಗ್ರೇಟ್ ಲೀಡರ್. ನಡೆ ನುಡಿಯಲ್ಲಿ ಜನಪ್ರಿಯವಾಗಿದ್ದ ರಾಜ್ಯ ರಾಜಕಾರಣದ ಗಟ್ಟಿ ಧ್ವನಿ ಸಿಎಂ ಗದ್ದುಗೆಯಿಂದ ಕೆಳಗಿಳಿದಿದೆ. ಹಿಂದುಳಿದ ವರ್ಗದ ನಾಯಕ ಅಂತಾನೆ ಗುರುತಿಸಿಕೊಂಡ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದ ಸಂಧ್ಯಾಕಾಲಕ್ಕೆ ಬಂದು ನಿಂತಿದ್ದಾರೆ. ದಿಲ್ಲಿ ನಾಯಕರಿಗೆ ಕೊಟ್ಟ ಮಾತಿನಂತೆ ರಾಜೀನಾಮೆ ಸಲ್ಲಿಸಿ ಭಾರವಾದ ಮನಸ್ಸಿನಿಂದ ಹೆಜ್ಜೆ ಹಾಕಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯರದ್ದು ಅಚ್ಚಳಿಯದ ಹೆಸರು. 2 ಬಾರಿ ಸಿಎಂ, ಪ್ರತಿಪಕ್ಷ ನಾಯಕ, ಸಮನ್ವಯ ಸಮಿತಿ ಅಧ್ಯಕ್ಷ, ಹೀಗೆ ಸುದೀರ್ಘ ಅವಧಿಯಲ್ಲಿ ಕುರ್ಚಿಯಿಂದಿಳಿಯದೆ ಒಂದಿಲ್ಲೊಂದು ಅಧಿಕಾರದಲ್ಲೇ ಇದ್ದ ನಾಯಕ. ಹೈಕಮಾಂಡ್ನಿಂದ ರಾಜೀನಾಮೆ ನೀಡಬೇಕು ಅನ್ನೋ ಸಂದೇಶ ಬರ್ತಿದ್ದಂತೆ ಮೌನಕ್ಕೆ ಜಾರಿದ್ರು. ಬೆಂಗಳೂರಿಗೆ ಬಂದು 2 ದಿನ ಆದರೂ ಒಂದೇ ಒಂದು ಮಾತಾಡಿರಲಿಲ್ಲ. ತಮ್ಮ ಮುಂದಿನ ನಡೆ ಏನು ಅನ್ನೋದರ ಸಣ್ಣ ಸುಳಿವು ಬಿಟ್ಟು ಕೊಟ್ಟಿರಲಿಲ್ಲ. ಆದ್ರಿವತ್ತು ಆ ಎಲ್ಲ ಮೌನ ಮಾತಾಗಿ ಹೊರಬಂದಿದೆ. ಬೆಳ್ಳಂಬೆಳಿಗ್ಗೆಯೇ ತನ್ನ ಸಂಪುಟ ಸದಸ್ಯರೊಂದಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಮ್ಮಿಕೊಂಡಿದ್ರು. ಈ ವೇಳೆ ನಡೆದಿದ್ದು ಅಕ್ಷರಶಃ ಕಣ್ಣೀರ ಬೀಳ್ಕೊಡುಗೆ. ಶಿಷ್ಯಕೋಟಿಯಿಂದ ಗುರುವಿಗೆ ಸಲ್ಲಿಸಿದ ವಂದನಾರ್ಪಣೆ. ಸಿದ್ದರಾಮಯ್ಯ ಏರ್ಪಡಿಸಿದ್ದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ತಮ್ಮ ಮುಂದಿನ ನಡೆ ಏನು ಅನ್ನೋದನ್ನ ಹೇಳಿಕೊಂಡಿದ್ರು. ಸಚಿವರೆಲ್ಲರ ಮುಂದೆ ರಾಜೀನಾಮೆ ಘೋಷಿಸೋದಾಗಿ ಭಾರವಾದ ಮನಸ್ಸಿನಿಂದ ಮಾತಾಡಿದ್ರು. ಸಿದ್ದು ಬಾಯಲ್ಲಿ ಇಂಥದ್ದೊಂದು ಮಾತು ಕೇಳುತ್ತಿದ್ದಂತೆ ಶಿಷ್ಯರೆಲ್ಲ ಕಣ್ಣೀರಿಡುವುದಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯರ ಸಾಧನೆ, ವ್ಯಕ್ತಿತ್ವದ ಬಗ್ಗೆ ಮಾತನಾಡುತ್ತಿದ್ದಂತೆ ಎಲ್ಲರ ಗಂಟಲು ಕಟ್ಟಿಹೋದ್ವು. ಈ ಕ್ಷಣದಲ್ಲಿ ಸಿದ್ದರಾಮಯ್ಯ ಕೂಡ ಭಾವುಕರಾಗಿ ಹೋದ್ರು. ಸಿದ್ದರಾಮಯ್ಯಗೆ ಸಚಿವರ ಕಣ್ಣೀರ ಬೀಳ್ಕೊಡುಗೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದಿಷ್ಟು ಭಾವನಾತ್ಮಕ ಸನ್ನಿವೇಶಗಳು ಸೃಷ್ಟಿಯಾಗಿದ್ವು. ಸಿದ್ದರಾಮಯ್ಯರನ್ನ ಬಿಗಿದಪ್ಪಿಕೊಂಡ ಡಿಕೆ ಶಿವಕುಮಾರ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಈ ಕ್ಷಣವಂತೂ ಪದತ್ಯಾಗ ಚಿತ್ರಣವನ್ನೇ ಕಟ್ಟಿಕೊಡುವಂತಿತ್ತು. ನಂತರ ಸಭೆ ಮುಗಿಸಿ ಹೊರಬಂದರೂ ಮಾತಿಲ್ಲ, ಕಥೆ ಇಲ್ಲ. ಈ ವೇಳೆ ಸಿದ್ದು ಪರಮಾಪ್ತ ಸಂತೋಷ್ ಲಾಡ್ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕಾಗದೆ ಕಣ್ಣೀರು ಸುರಿಸಿದ್ರು. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಲೋಕಭವನದತ್ತ ಹೊರಡುತ್ತಿದ್ದಂತೆ ಆಪ್ತ ಬಳಗ ಸಿದ್ದರಾಮಯ್ಯರ ಸುತ್ತುವರೆದಿತ್ತು. ಗುರುವಿನ ಬೀಳ್ಕೊಡುಗೆಗೆ ಎಲ್ಲರೂ ಜೊತೆಯಾಗಿ ನಿಂತಿದ್ರು. ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರಿನಲ್ಲಿ ಹೊರಟ ಸಿದ್ದರಾಮಯ್ಯಗೆ ಬೈರ್ತಿ ಸುರೇಶ್ ಅವರೇ ಸಾರಥಿಯಾಗಿದ್ರು.
ಸೀದಾ ಲೋಕಭವನಕ್ಕೆ ಬರ್ತಿದ್ದಂತೆ ಕಾರ್ಯದರ್ಶಿ ಪ್ರಭುಶಂಕರ್ಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ರು. ಆದರೆ ರಾಜ್ಯಪಾಲರು ಇಲ್ಲದ ಕಾರಣ ಇನ್ನೊಮ್ಮೆ ಸಲ್ಲಿಸಿ ಅಂತ ಸೂಚನೆ ನೀಡಿದ್ದಾರೆ. ನಂತರ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ತಮ್ಮ ಮನದಾಳದ ಮಾತನ್ನ ಒಂದೊಂದಾಗಿಯೇ ಬಿಚ್ಚಿಟ್ರು. ಇಷ್ಟು ದಿನ ಮಡುಗಟ್ಟಿದ್ದ ಮೌನ ಮಾತಾಗಿ ಹೊರಬಂತು. ಮಾತಿನ ಮಧ್ಯೆ ಭಾವುಕತೆಯೂ ಇಣುಕಿತು. ಧ್ವನಿ ಗದ್ಗದಿತವಾಯಿತು. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ. ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. 7 ಕೋಟಿ ಜನಸಂಖ್ಯೆ ಸೇವೆ ಮಾಡ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಅಪಾರವಾದಂಥ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾನೇ ಸ್ವಯಂ ಪ್ರೇರಿತನಾಗಿ ಅವ್ರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ದೆಹಲಿಗೆ ಹಾರಿದ ಸಿಎಂ ಸಿಎಲ್ಪಿ ಸಭೆ ಬಗ್ಗೆಯೇ ಡೌಟ್. ಸುದ್ದಿಗೋಷ್ಠಿ ಮುಗಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹಾರಿದ್ರು. ಇಷ್ಟು ದಿನ ಅಧಿಕಾರದ ಅವಕಾಶ ಕೊಟ್ಟ ದಿಲ್ಲಿ ನಾಯಕರಿಗೆ ಕೃತಜ್ಞತೆ ತಿಳಿಸಲು ತೆರಳಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಿಎಲ್ಪಿ ಸಭೆ ಬಗ್ಗೆ 10 ಅನುಮಾನಗಳು ಹುಟ್ಕೊಂಡಿವೆ. ನಾಳೆ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ನಾಳೆ ಸಿಎಲ್ಪಿ ಸಭೆ ಕರೆಯೋದೇ ಅನುಮಾನ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಒಂದು ವೇಳೆ ಸಿಎಲ್ಪಿ ಕರೆದ್ರೆ ಭಾರೀ ಹೈಡ್ರಾಮಾ ನಡೆಯೋ ಆತಂಕ ದಿಲ್ಲಿ ನಾಯಕರನ್ನ ಕಾಡುತ್ತಿದೆ. ಹೀಗಾಗಿ ಸಿಎಲ್ಪಿ ನಡೆಸಬೇಕಾ ಬೇಡವಾ ಅನ್ನೋ ಚರ್ಚೆ ನಡೀತಾನೇ ಇದೆ. ಒಂದು ವೇಳೆ ಸಭೆ ನಡೆದ್ರೆ ಸಿದ್ದರಾಮಯ್ಯ ಪರ ಶಾಸಕರು ಧ್ವನಿ ಎತ್ತುವ ಸಾಧ್ಯತೆ ಇದ್ದು ಪರಮೇಶ್ವರ್ ಪರವಾಗಿಯೂ ಕೂಗು ಏಳಬಹುದು. ಹೀಗಾಗಿ ಸಿಎಲ್ಪಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ದು, ಒಂದು ವೇಳೆ ಸಭೆ ನಡೆಸಿದ್ರೆ ಸಭೆ ಆರಂಭದಲ್ಲೇ ಒಂದು ಸಾಲಿನ ನಿರ್ಣಯಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸುದೀರ್ಘ ಸಿಎಂ ಹೆಜ್ಜೆ ಗುರುತು. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಹೊಸ ಮೈಲಿಗಲ್ಲನ್ನೇ ಸೃಷ್ಟಿಸಿದವರು. ಅರಸು ದಾಖಲೆಯನ್ನ ಸರಿಗಟ್ಟಿದ ಸಿದ್ದು ರಾಜ್ಯ ಕಂಡ ಸುದೀರ್ಘ ಸಿಎಂ ಅನ್ನೋ ಪಟ್ಟಗಿಟ್ಟಿಸಿಕೊಂಡಿದ್ದಾರೆ. 2013ರ ಮೇ 13ನೇ ತಾರೀಕು ಕರುನಾಡಿನ 22ನೇ ಸಿಎಂ ಆಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದ ಸಿದ್ದರಾಮಯ್ಯ ಅವತ್ತೇ ಐತಿಹಾಸಿಕ ಅನ್ನಭಾಗ್ಯ ಯೋಜನೆಗೆ ಸಹಿ ಹಾಕಿದ್ರು. ನಂತರ 2018ರ ಮೇ 15ರಂದು 5 ವರ್ಷಗಳ ಪೂರ್ಣಾವಧಿ ಅಧಿಕಾರ ನಡೆಸಿ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ್ರು. ಬಳಿಕ 2023ರ ಮೇ 20ನೇ ತಾರೀಕು ಮತ್ತೊಮ್ಮೆ 2ನೇ ಬಾರಿಗೆ ಸಿಎಂ ಆಗಿ ಪಟ್ಟಕ್ಕೇರಿದ ಸಿದ್ದರಾಮಯ್ಯ ಕರುನಾಡಿನ ಸುದೀರ್ಘ ಅವಧಿಯ ಸಿಎಂ ಅನ್ನೋ ಹೆಗ್ಗುರುತು ಮೂಡಿಸಿದ್ರು. ಮೇ 28, 2026 ಅಂದ್ರೆ ಇವತ್ತು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಿಂದುಳಿದವರ ಬಂಧು ದಾಖಲೆ ರಾಮಯ್ಯ. ರಾಜಕೀಯದಲ್ಲಿ ಸಿದ್ದರಾಮಯ್ಯ ಮಾಡಿರೋ ದಾಖಲೆಗಳು ಒಂದೆರಡಲ್ಲ. ಮುಂದಿನ ಯುವ ಪೀಳಿಗೆ ಕೂಡ ಸಿದ್ದು ಹೆಸರು ನೆನಪಿನಲ್ಲಿಟ್ಕೊಳ್ಬೇಕು ಅಂತ ದಾಖಲೆಯ ಹೆಗ್ಗುರುತು ಮೂಡಿಸಿದ್ದಾರೆ. 17 ಬಜೆಟ್ಗಳನ್ನು ಮಂಡಿಸಿರುವ ಸಿದ್ದರಾಮಯ್ಯ ಸುದೀರ್ಘ ಸಿಎಂ ಆಗಿ ಸೇವೆ ಸಲ್ಲಿಸಿ ದಾಖಲೆ ಬರೆದಿದ್ದಾರೆ. ಸಿಎಂ ಆಗಿ 2793 ದಿನ ಪೂರೈಸಿ ಅರಸು ದಾಖಲೆ ಬ್ರೇಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇಶದಲ್ಲೇ ಮೊದಲ ಬಾರಿಗೆ ಜಾತಿಗಣತಿ ಘೋಷಣೆ ಮಾಡಿಸಿದ್ದ ಕೀರ್ತಿಯೂ ಇವರಿಗೇ ಸಲ್ಲುತ್ತೆ. ಅಷ್ಟೇ ಅಲ್ಲ, ಸದ್ಯಕ್ಕೆ ದೇಶದ ಹಿರಿಯ ಸಿಎಂ ಅನ್ನೋ ಪಟ್ಟವೂ ಇವರ ಹೆಗಲಲ್ಲೇ ಇತ್ತು. 4 ದಶಕಗಳ ಕಾಲ ರಾಜಕೀಯದಲ್ಲಿ ಗಟ್ಟಿಯಾಗಿ ನಿಂತಿದ್ದ ಸಿದ್ದರಾಮಯ್ಯ ತೆರೆಗೆ ಸರಿದಿದ್ದಾರೆ. ಇಷ್ಟು ಕಾಲ ಸಿಎಂ ಹುದ್ದೆಯಲ್ಲಿದ್ದವರು ಇನ್ನೆರಡು ವರ್ಷ ಶಾಸಕರಾಗಿ ಮುಂದುವರಿಯಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗಿಳಿಯುತ್ತಿದ್ದಂತೆ ಅಭಿಮಾನಿಗಳ ಕಣ್ಣೀರು ಶುರುವಾಗಿದೆ. ಎಲ್ಲೆಡೆ ಪ್ರತಿಭಟನೆ ನಡೆಯುತ್ತಿದ್ದು ಸಿದ್ದು ಹುಟ್ಟೂರಲ್ಲಿ ಮೌನ ಆವರಿಸಿದೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಕ್ಕಿ ಬಿಕ್ಕಿ ಅತ್ತರೂ ಮಾಸದ ನೋವು. ಗತ ವೈಭವ ಮರೆಯಾಗ್ತಿದೆಯಲ್ಲ ಅನ್ನೋ ಅಂತರಾಳದ ಕಾವು. ರಾಜಕೀಯದ ಗಟ್ಟಿ ನಾಯಕ, ಬಡವರ ಪಾಲಿನ ಎಂಟೆದೆಯ ನಾಯಕ, ಒಮ್ಮೆ ಅನ್ನರಾಮಯ್ಯನಾಗಿ ಮಗದೊಮ್ಮೆ ಗ್ಯಾರಂಟಿ ರಾಮಯ್ಯನಾಗಿ 8 ವರ್ಷಗಳ ಕಾಲ ಕರುನಾಡನ್ನ ಆಡಿದ್ದ ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ ಈಗ ತೆರೆಗೆ ಸರಿದಿದ್ದಾರೆ. ಬಡವರು, ಹಿಂದುಳಿದವರ ಪಾಲಿನ ಆಶಾಕಿರಣ ಆಗಿದ್ದ ಸಿದ್ದರಾಮಯ್ಯ ರಾಜಕೀಯದ ಸಂಧ್ಯಾಕಾಲಕ್ಕೆ ಬಂದು ನಿಂತಿದ್ದಾರೆ.
ಸಿದ್ದರಾಮಯ್ಯರ ಚುನಾವಣಾ ರಾಜಕೀಯ ಕೊನೆಯಾಗ್ತಿದೆ ಅನ್ನೋದನ್ನ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳೋದಕ್ಕಾಗ್ತಿಲ್ಲ. ಸಿದ್ದು ಇಲ್ಲದ ಗದ್ದುಗೆ ಇವರ ಪಾಲಿಗೆ ಬರಡು ಭೂಮಿಯಂತಾಗಿದೆ. ಹೀಗಾಗಿಯೇ ಬಿಕ್ಕಿ ಬಿಕ್ಕಿ ಅಳ್ತಿರೋದು, ಸಿದ್ದರಾಮಯ್ಯ ಕೊಟ್ಟ ಕೊಡುಗೆಗಳ ನೆನೆದು ಕಣ್ಣೀರು ಸುರಿಸ್ತಿರೋದು. ಸಿದ್ದು ವಿದಾಯಕ್ಕೆ ಕಣ್ಣೀರ ಬೀಳ್ಕೊಡುಗೆ. ಸಿದ್ದರಾಮನ ಹುಂಡಿಯಲ್ಲಿ ಕಣ್ಣೀರ ಕೂಗು. ಸಿದ್ದರಾಮಯ್ಯ ಅನ್ನೋ ಹೆಸರಲ್ಲೇ ಅದೊಂದು ಗತ್ತಿತ್ತು, ಅವರ ವರ್ಚಸ್ಸಲ್ಲೇ ಅದೊಂದು ಗೈರತ್ತಿತ್ತು. ಎಂಥದ್ದೇ ಸನ್ನಿವೇಶಕ್ಕೂ ಎದೆಗುಂದದ ಗಟ್ಟಿ ನಾಯಕ ಇವರು. ಸಿದ್ದರಾಮನ ಹುಂಡಿ ಅನ್ನೋ ಸಣ್ಣ ಊರನ್ನ ಕರುನಾಡಿನುದ್ದಕ್ಕೂ ಕೇಳುವಂತೆ ಮಾಡಿದ ಜನನಾಯಕ. ಹೋದಲ್ಲೆಲ್ಲ ಜೈಕಾರ, ಸೇರಿದ್ದಲ್ಲೆಲ್ಲ ಜನಸಾಗರ. ಇಂಥ ನಾಯಕನ ರಾಜಕೀಯ ಅಂತ್ಯವಾಗ್ತಿದೆ. ಹೀಗಾಗಿ ಹುಟ್ಟೂರಲ್ಲಿ ಕಣ್ಣೀರ ಕೂಗು ಕೇಳೋದಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯರ ರಾಜಕೀಯ ನಿರ್ಧಾರಕ್ಕೆ ಇಡೀ ಊರೇ ಕಣ್ಣೀರಿಡ್ತಿದೆ. ತುಂಬಾ ಬೇಜಾರಾಯ್ತು ಸ್ವಾಮಿ. 5 ವರ್ಷ ಇರ್ಬೇಕು ಅನ್ಕೊಂಡಿದ್ದು. ಸಿದ್ದರಾಮನ ಹುಂಡಿಯಲ್ಲಿ ಇವತ್ತು ಯಾರೊಬ್ಬರ ಮುಖದಲ್ಲೂ ಖುಷಿ ಇಲ್ಲ. ಪಟ್ಟದಿಂದ ಇಳಿದ ದೊರೆಯನ್ನ ಕಂಡು ಕಣ್ಣೀರಿಡಿದಿದ್ದಾರೆ. ರಾಜೀನಾಮೆ ಸುದ್ದಿ ಕೇಳ್ತಿದ್ದಂತೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಅಂದ್ರೆ ನಮ್ಮ ನಾಯಕ, ಊರಿಗೆ ಬಂದಾಗ್ಲೆಲ್ಲ ಖುಷಿಯಿಂದ ಮಾತನಾಡಿಸ್ತಾ ಇದ್ರು. ಈ ಅವಧಿಯನ್ನ ಅವರೇ ಪೂರ್ಣಗೊಳಿಸಬೇಕಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೇಳಿಬಾರ್ದೇ ಇತ್ತು ಕಪ್ಪ, ನಮ್ಗ ಕೊಡಬಾರ್ದೇ ಇತ್ತು ಕಪ್ಪ. ಬಾರಿ ಬೇಜಾರು ಕಪ್ಪ ನಮ್ಗ. ನೆಮ್ಮದಿನೇ ಇಲ್ಲ ಕಪ್ಪ. ಊರಲ್ಲಿ ಬಾರಿ ಭಯ ಇಲ್ಲಪ್ಪ, ಬಾರಿ ಬೇಜಾರು. ಎಲ್ರು ಒಬ್ರಲ್ಲ. ನನ್ನ ಕೆಲಸನಾರು ಕೊಟ್ಟಿದ್ರು. ಈಗ ಅವರೇ ಹೈಕಮಾಂಡ್ ಕೇಳಿಲ್ಲ, ಏನು ಕೇಳಿಲ್ಲ. ಅಲ್ಲಿ ಹೋಗಿ ಅಮ್ಮ ಅವ್ರ ತಾವ ಸೋನಿಯಾ ಗಾಂಧಿ ತಾವ ಯಾರು ತಾವ ಒಪ್ಕೊ ಬಂದ್ರಲ್ಲ, ಏನ್ ಮಾಡಕ್ ಸಾಧ್ಯ? 5 ವರ್ಷ ಇರ್ತಾರೆ ಅಂತ ಅನ್ಸಿತ್ತ ನಿಮ್ಗೆ? ಅನಿಸ್ತಿತ್ತು ಮೊದ್ಲು 5 ವರ್ಷ, ಈಗ 5 ವರ್ಷ 10 ವರ್ಷ ಆಳಿದ್ರ ಅಂತ ಇತ್ತು. ನಮ್ಮ ಕರ್ನಾಟಕಕ್ಕೆ ಅಂತ ವ್ಯಕ್ತಿ ಕೊಟ್ಟಿರೋಂಥ ಭಾಗ್ಯಗಳು ಇನ್ನು ಯಾರು ಕೊಡಕ್ಕಾಗಲ್ಲ, ಕೊಡೋದು ಇಲ್ಲ ಬಿಡಿ. ಸಾಮಾನ್ಯ ರಾಜಕಾರಣಿಯಾಗಿ ರಾಜಕಾರಣ ಮಾಡ್ಕೊಬಂದು ಒಂದು ಸಣ್ಣ ಪುಟ್ಟ ತಪ್ಪು ಮಾಡದೆ ರಾಜಕಾರಣ ಮಾಡ್ಕೊ ಬಂದವ್ರೆ. ನಮಗ್ ತುಂಬಾ ಬೇಜಾರಾಯ್ತು. ಹೋಯ್ತಿದ್ದೋ, ಮಾತಾಡ್ತಿದ್ದೋ. ಈ ಅಜ್ಜಿಯ ಒಂದೊಂದು ಕಣ್ಣೀರಿಗೂ ಬೆಲೆ ಇದೆ. ಯಾಕಂದ್ರೆ ಇಂಥ ಅದೆಷ್ಟೋ ನೊಂದವರ ಪಾಲಿಗೆ ಹೆಗಲಾಗಿದ್ದವರು ಸಿದ್ದರಾಮಯ್ಯ. ಸಿದ್ದರಾಮಯ್ಯಗೆ ತಮ್ಮೂರಿನವರು ಅಂದ್ರೆ ಇನ್ನಿಲ್ಲದ ಪ್ರೀತಿ. ಅದೆಷ್ಟೇ ಜನರ ಮಧ್ಯೆ ಇದ್ರೂ ಮಾತನಾಡಿಸ್ತಿದ್ರು. ಈ ಅಜ್ಜಿ ಸಿಎಂ ನಿವಾಸಕ್ಕೆ ಹೋಗಿದ್ರಂತೆ, ವಿಧಾನಸೌಧದಲ್ಲೂ ಭೇಟಿ ಮಾಡಿದ್ರಂತೆ. ಅಷ್ಟೇ ಯಾಕೆ, ಇಬ್ಬರು ಮೊಮ್ಮಕ್ಕಳಿಗೆ ಸಿದ್ದರಾಮಯ್ಯರೇ ಕೆಲಸ ಕೊಡಿಸಿದ್ರಂತೆ. ಇಂಥ ನಾಯಕ ಇಷ್ಟು ಬೇಗ ರಾಜೀನಾಮೆ ಕೊಡಬಾರ್ದಿತ್ತು ಅಂತ ಹಿರಿಯ ಜೀವ ಬಿಕ್ಕಿ ಬಿಕ್ಕಿ ಅತ್ತಿದೆ. ಹೌದು, 5 ವರ್ಷ ಇರ್ಬೇಕು ಅನ್ಕೊಂಡಿದ್ದು. ಅವರೇ ಇರ್ಲಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ನಾವು ಏನು ಸ್ವಾಮಿ ಅಂತಂದ್ರೆ ನಮ್ಮ ತಂದೆ ಹೆಸರು ಹೇಳಿದ್ರು ಮಾತಾಡ್ತಿದ್ರು, ಹೇಳ್ತಾ ಇದ್ರು, ಮಾತಾಡ್ತಿದ್ರು. ಕಾವೇರಿಗೆ ಹೋಗಿ ಮೇಲೆ ಟೀನು ಎಲ್ಲ ಕುಡ್ಕೊ ಬಂದಿನಿ. ಒಂದ್ 5-6 ಸಲ ಹೋಗಿನಿ. ವಿಧಾನಸಭೆಗೂ ಹೋಗಿನಿ ಸರ್, 4-5 ಸಲ. ನಮ್ಗೆ ಇರ್ಬೇಕಾಗಿತ್ತು. ಇದ್ರ ಮುಖ ನೋಡ್ಬೇಕು, ನಮಗ್ ಇರ್ಬೇಕು, ಹೋಗ್ಬೇಕು, ಮಾತಾಡ್ಸ್ಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ವರುಣಾ ಕ್ಷೇತ್ರದ ಬೆಂಬಲಿಗರು ಓಡೋಡಿ ಬಂದಿದ್ದಾರೆ. ಸಿದ್ದರಾಮಯ್ಯರನ್ನ ನೋಡಬೇಕು, ಅವರ ಜೊತೆ ಮಾತನಾಡಬೇಕು ಅಂತ ಒಂದೇ ಕಾಲಲ್ಲಿ ನಿಂತಿದ್ರು. ಸಿದ್ದರಾಮಯ್ಯ ಬರ್ತಿದ್ದಂತೆ ಕಾರ್ಯಕರ್ತರೆಲ್ಲ ಕಣ್ಣೀರಿಟ್ಟಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ಕೂಡ ಭಾವುಕರಾದ್ರು. ಸಿದ್ದು ಕಾರಿಗೆ ಅಡ್ಡ ಬಂದ ಅಭಿಮಾನಿ. ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸೋದಕ್ಕೆ ಹೊರಡುತ್ತಿದ್ದಂತೆ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡೆದಿತ್ತು. ಲೋಕಭವನಕ್ಕೆ ಹೊರಡೋ ವೇಳೆ ಅಭಿಮಾನಿಯೊಬ್ಬ ಸಿದ್ದರಾಮಯ್ಯರ ಕಾರಿಗೆ ಅಡ್ಡ ಬಂದಿದ್ದಾನೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಅಭಿಮಾನಿಯನ್ನ ವಶಕ್ಕೆ ಪಡೆದರು. ದಯಮಾಡಿ ಇನ್ನೂ 2 ವರ್ಷಗಳ ಕಾಲ ಅವರಿಗೆ ಆಡಳಿತ ಮಾಡಲು ಅನುಕೂಲ ಮಾಡಿಕೊಡಬೇಕು. ಹಸುವಿನಿಂದ ಮಕ್ಕಬಾರದು ಅಂತ ಹೇಳಿ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಕೊಟ್ಟಂತ ಏಕೈಕ ನಾಯಕ ಸಿದ್ದರಾಮಯ್ಯನವರು ಮುಂದುವರಿಸಬೇಕು. ಸಿದ್ದರಾಮಯ್ಯರ ರಾಜೀನಾಮೆ ನಿರ್ಧಾರವನ್ನ ಅಭಿಮಾನಿಗಳಿಗೆ ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ಹೀಗಾಗಿಯೇ ಕಲಬುರಗಿಯಲ್ಲಿ ಸಿದ್ದು ಅಭಿಮಾನಿಗಳು ಸಿಡಿದೆದ್ದಿದ್ರು.
ಕುರುಬ ಸಮಾಜದ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದ್ದು, ಕಳಂಕರಹಿತ ರಾಮಯ್ಯರನ್ನ ಕೆಳಗಿಳಿಸಬಾರದು ಅಂತ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. 136 ಏನು MLAಗಳು ಬಂದಿವೆ, ನೀವು ಒಂದು ವೇಳೆ ಇವರಿಗೆ ತೆಗೆದ್ರೆ ಅದು 36ಕ್ಕೆ ಬರ್ತದೆ ಅಂತಕ್ಕಂಥದ್ದು ಸಂಗ್ರಹ. ಇನ್ನು ಶಿವಮೊಗ್ಗದಲ್ಲೂ ಸಿದ್ದರಾಮಯ್ಯ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರತಿಭಟನೆ ವೇಳೆ 2 ಟಗರುಗಳನ್ನು ಸಹ ತಂದಿದ್ರು. ಸಿದ್ದು ಅಭಿಮಾನಿಗಳ ಸಿಟ್ಟು, ಕಾಂಗ್ರೆಸ್ ಒಗ್ಗಟ್ಟಿನ ಪೋಸ್ಟ್. ಸಿದ್ದರಾಮಯ್ಯ ನಿರ್ಧಾರವನ್ನ ಅವರ ಅಭಿಮಾನಿ ಬಳಗ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹೀಗಾಗಿಯೇ ರಾಜ್ಯದ ಬಹುತೇಕ ಕಡೆ ಪ್ರತಿಭಟನೆ ನಡೆದಿದೆ. ಯಾವಾಗ ಆಕ್ರೋಶದ ಕಿಚ್ಚು ಹೆಚ್ಚಾಯಿತು, ಕೆಪಿಸಿಸಿ ಒಗ್ಗಟ್ಟಿನ ಮಂತ್ರ ಜಪಿಸಿದೆ. ಎಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ, ಎಂದೆಂದೂ ಒಗ್ಗಟ್ಟೇ ನಮ್ಮ ಶಕ್ತಿ ಅಂತ ಸಿಎಂ ಡಿಸಿಎಂ ಫೋಟೋ ಹಾಕಿ ಕೆಪಿಸಿಸಿ ಪೋಸ್ಟ್ ಮಾಡಿದೆ. ಒಟ್ನಲ್ಲಿ 8 ವರ್ಷ 9 ದಿನಗಳ ಕಾಲ ಅಧಿಕಾರದ ಚುಕ್ಕಾಣಿಯಲ್ಲಿದ್ದ ಸಿದ್ದು ಕೆಳಗಿಳಿದಿದ್ದಾರೆ. ಕೊಟ್ಟ ಮಾತಿನಂತೆ ಪಟ್ಟವನ್ನ ಬಿಟ್ಕೊಟ್ಟು ಪಕ್ಷ ನಿಷ್ಠೆ ಮೆರೆದಿದ್ದಾರೆ. ಆದರೆ ಅಭಿಮಾನಿಗಳಿಗೆ ಮಾತ್ರ ಇದನ್ನ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ರಿಪೋರ್ಟ್ ನ್ಯೂಸ್ 18. ಕಾಂಗ್ರೆಸ್ನ ನಿಷ್ಠ ನಾಯಕ ಅಂತ ಕರೆಸಿಕೊಳ್ಳೋ ಡಿಕೆ ಶಿವಕುಮಾರ್ಗೆ ಅದೃಷ್ಟ ಒಲಿದು ಬಂದಿದೆ. ಸಿದ್ದರಾಮಯ್ಯ ಕೆಳಗಿಳಿಯುತ್ತಿದ್ದಂತೆ ಡಿಕೆಗೆ ಪಟ್ಟ ಕಟ್ಟೋದಕ್ಕೆ ವೇದಿಕೆ ಸಜ್ಜಾಗ್ತಿದೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್, ಪಕ್ಷಕ್ಕಾಗಿ ಎದೆಯೊಡ್ಡಿ ನಿಲ್ಲೋ ವೀರ ಸೇನಾನಿ. ಇದೇ ಪಕ್ಷ ನಿಷ್ಠೆಯೇ ಈಗ ಫಲ ಕೊಡೋ ಹಂತಕ್ಕೆ ತಂದು ನಿಲ್ಲಿಸಿದೆ. ಬರೋಬ್ಬರಿ 3 ವರ್ಷದಿಂದ ಬಕಪಕ್ಷಿಯಂತೆ ಕಾಯ್ತಿದ್ದ ಡಿಕೆಶಿಗೆ ಶುಭ ಕಾಲ ಕೂಡಿ ಬಂದಿದೆ. ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿಯೂ ಅಧಿಕಾರಕ್ಕೇರಿದ ಡಿಕೆಶಿಗೆ ಸಿಎಂ ಅನ್ನೋ ಹುದ್ದೆ ಮಾತ್ರ ಗಗನಕುಸುಮವಾಗಿತ್ತು. ಇದೇ ಅವಧಿಯಲ್ಲೇ ಸಿಎಂ ಆಗ್ಬೇಕು, ಅಂದುಕೊಂಡಂತೆ ಪಟ್ಟಕ್ಕೇರ್ಬೇಕು ಅನ್ನೋ ಕನಸು ಕಂಡಿದ್ದ ಡಿಕೆಗೆ ಕನಸು ನನಸಾಗೋ ಕ್ಷಣ ಹತ್ತಿರ ಬಂದಿದೆ. ಇಷ್ಟು ದಿನ ಸಿದ್ದರಾಮಯ್ಯ ಜೊತೆ ಜೋಡೆತ್ತಿನಂತೆ ಹೆಗಲು ಕೊಟ್ಟಿದ್ದ ಡಿಕೆಗೆ ದೊಡ್ಡದೊಂದು ಜವಾಬ್ದಾರಿ ಹೆಗಲೇರೋದಕ್ಕೆ ರೆಡಿಯಾಗಿದೆ. ಸಿದ್ದು ನಂತರದ ಸಿಎಂ ಅನ್ನೋ ಪಟ್ಟ ಡಿಕೆ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಇನ್ನೇನು ಶುಭಗಳಿಗೆ ನೋಡ್ಕೊಂಡು ಪಟ್ಟಾಭಿಷೇಕ ನಡೆಯಬೇಕಿದೆ. ಡಿಕೆ ಸಾಹೇಬ್ಗೆ ಒಲಿದು ಬಂದಿದೆ ಸಿಎಂ ಅದೃಷ್ಟ. ಕನಕಪುರದ ಬಂಡೆ ಬಳಗದಲ್ಲಿ ಮನೆ ಮಾಡಿದ ಸಂತಸ. ಇಂತಹದೊಂದು ದಿನ, ಇಂತಹದೊಂದು ಕ್ಷಣಕ್ಕೆ ಡಿಕೆ ಕಾದಿದ್ದು 1-2 ದಿನವಲ್ಲ. ಕಾಯೋದಕ್ಕೂ ಒಂದು ಕೊನೆ ಇದೆ, ಆಸೆಗೂ ಒಂದು ಪ್ರತಿಫಲವಿದೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತೀವಿ. ಸರ್, ಸಿಎಂ ಪಟ್ಟ ಅಂದಾಗ್ಲೆಲ್ಲ ಸಿಗೋ ಟೈಮ್ಗೆ ಸಿಕ್ಕೇ ಸಿಗುತ್ತೆ ಅಂತಿದ್ರು. ಆ ಕಾಲ ಈಗ ಕೂಡಿ ಬಂದಿದೆ. ಕಾಂಗ್ರೆಸ್ನ ಕಟ್ಟಾಳು ಆಗಿರೋ ಡಿಕೆಶಿಗೆ ಕರುನಾಡಿನ ಸಿಎಂ ಪಟ್ಟ ಕಟ್ಟೋದಿಕ್ಕೆ ಹೈಕಮಾಂಡ್ ನಾಯಕರು ಮನಸ್ಸು ಮಾಡಿದ್ದಾರೆ. ಬರೋಬ್ಬರಿ 3 ವರ್ಷದ ನಂತರ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಡಿಕೆಗೆ ಪಟ್ಟಾಭಿಷೇಕ ಮಾಡ್ತಿದ್ದಾರೆ. ಇವತ್ತು ತಾನೇ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸಿದ್ದಾರೆ. ಆದರೆ ರಾಜ್ಯಪಾಲರಿಲ್ಲದ ಕಾರಣ ಇನ್ನೊಮ್ಮೆ ರಾಜೀನಾಮೆ ಸಲ್ಲಿಕೆಗೆ ಸೂಚಿಸಿದ್ದಾರೆ. ಹೀಗಾಗಿ ಸಿದ್ದು ರಾಜೀನಾಮೆ ಅಂಗೀಕಾರ ಆಗ್ತಿದ್ದಂತೆ ಡಿಕೆಶಿ ಪರ್ವ ಶುರುವಾಗಲಿದೆ. ಈಗಾಗಲೇ ಡಿಕೆ ಮನೆ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿದ್ದು ಬಂಡೆ ಬಳಗ ಕುಣಿದು ಕುಪ್ಪಳಿಸೋದಕ್ಕೆ ಶುರು ಮಾಡಿದೆ. ಅಭಿಮಾನಿಗಳು ಹಾಗೂ ಆಪ್ತರು ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಪಕ್ಷ ನಿಷ್ಠೆಯಲ್ಲಿ ಎತ್ತಿದ ಕೈ ಡಿಕೆಶಿ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಒಲಿದು ಬಂದಿದೆ ಅಂದ್ರೆ ಸುಮ್ಮನೆ ಅಲ್ಲ. ಪಕ್ಷಕ್ಕಾಗಿ ಸರ್ವಸ್ವವನ್ನೇ ಪಣಕ್ಕಿಟ್ಟಿದ್ರು. 10 ಸವಾಲುಗಳನ್ನ ಹೆಗಲ ಮೇಲೆ ಹಾಕೊಂಡು ಪಕ್ಷಕ್ಕಾಗಿ ಗಟ್ಟಿಯಾಗಿ ನಿಂತಿದ್ರು. ಕಾಂಗ್ರೆಸ್ ಪಕ್ಷದ ಸಂಕಷ್ಟದ ವೇಳೆ ಆಪತ್ ಬಾಂಧವರಾಗಿ ನಿಂತವರು ಇದೇ ಡಿಕೆ ಶಿವಕುಮಾರ್. 2002ರ ವೇಳೆ ಮಹಾರಾಷ್ಟ್ರದ ಕಾಂಗ್ರೆಸ್ ಶಾಸಕರಿಗೆ ಬೆಂಗಳೂರಲ್ಲಿ ರಕ್ಷಣೆ ಕೊಟ್ಟಿದ್ದೇ ಡಿಕೆ ಶಿವಕುಮಾರ್. ನಂತರ 2002ರಲ್ಲಿ ದೇಶ್ಮುಖ್ ಸರ್ಕಾರ ಉರುಳದಂತೆ ರಣತಂತ್ರ ರೂಪಿಸಿದ್ದು ಕೂಡ ಇದೇ ಡಿಕೆಶಿ. ಅಷ್ಟೇ ಯಾಕೆ, 2017ರ ಸಮಯದಲ್ಲಿ ಸೋನಿಯಾ ಗಾಂಧಿಯ ಆಪ್ತ ಅಹಮದ್ ಪಟೇಲ್ ರಾಜ್ಯಸಭೆಯಲ್ಲಿ ಗೆಲುವು ಕಾಣೋದಿಕ್ಕೂ ಇದೇ ಡಿಕೆಶಿ ಮಹತ್ವದ ಪಾತ್ರ ವಹಿಸಿದ್ರು. ಬಳಿಕ 2018ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗೋದಕ್ಕೂ ಡಿಕೆ ಶಿವಕುಮಾರ್ ಅವರೇ ಕಿಂಗ್ ಮೇಕರ್ ಆಗಿ ನಿಂತಿದ್ರು.
ಡಿಕೆ ಶಿವಕುಮಾರ್ ಅಂದ್ರೆ ಗಾಂಧಿ ಕುಟುಂಬಕ್ಕೆ ಆಪತ್ ಬಾಂಧವ ಹಾಗೂ ಆತ್ಮೀಯ ಅನ್ನೋ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ವೈಯಕ್ತಿಕ ಸಂಕಷ್ಟದಲ್ಲೂ ಪಕ್ಷವನ್ನ ಬಿಡದೆ ಕೈ ಹಿಡಿದು ನಿಂತಿದ್ರು. ಹೀಗಾಗಿಯೇ ಈಗ ಪಟ್ಟ ಒಲಿದು ಬಂದಿರೋದು. ದೇವರು ಜ್ಯೋತಿಷ್ಯವನ್ನ ಅಪಾರವಾಗಿ ನಂಬೋ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಶುಭ ಗಳಿಗೆಗಾಗಿ ಕಾಯ್ತಿದ್ದಾರೆ. ಪ್ರಮಾಣ ವಚನಕ್ಕೆ ತಯಾರಿ ಮಾಡಿಕೊಳ್ತಿದ್ದು 10ಕ್ಕೂ ಹೆಚ್ಚು ಆಪ್ತ ಜ್ಯೋತಿಷಿಗಳ ಜೊತೆ ಚರ್ಚೆ ನಡೆಸಿದ್ದಾರಂತೆ. ಅಜ್ಜಯ್ಯ ಸೂಚಿಸಿದ ದಿನದಂದೇ ಪ್ರಮಾಣ ವಚನ ನಡೆಯೋ ಸಾಧ್ಯತೆ ಇದ್ದು ಕೆಲವೇ ದಿನಗಳಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅದು ಸಮಯದ ಅವಕಾಶ ನಾವು ಹೇಳಕ್ಕಾಗಂಗಿಲ್ಲ. ಅಲ್ಲಿರ್ತಕ್ಕಂಥ ಅವರವರ ವ್ಯವಹಾರದಲ್ಲಿರ್ತಕ್ಕಂಥ ಅವರವರ ಮನಸ್ಸಿನ ನೆಮ್ಮದಿಯನ್ನು ತಂದುಕೊಂಡಾದ್ಮೇಲಿಂದ ನಿಮಗೆ ಅದಕ್ಕೆ ಹೇಳಿದ್ದು ನಾನು ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದವಲ್ಲೇ ನಾನು ಕೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಅಭಿದ ಶುಭಗಳಿಗೆ ಅಂತ ಜನ ದಿನ ನಾವು ಹೇಳೋಕ್ಕಾಗಂಗಿಲ್ಲ. ಸಮಯದ ಅವಕಾಶಕ್ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ಡಿಕೆಗೆ ಸಿಎಂ ಯೋಗ ಒಲಿದು ಬರ್ತಿದ್ದಂತೆ ಆಪ್ತರು ಹಿರಿ ಹಿಗ್ಗೆ ಹೋಗಿದ್ದಾರೆ. ಈ ಬಗ್ಗೆ ಮಾತಾಡಿದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ನಮ್ಮ ಆಸೆಯನ್ನು ಭಗವಂತ ಈಡೇರಿಸುತ್ತಿದ್ದಾನೆ. ನಮ್ಮ ನಾಯಕರಿಗೆ ಅವಕಾಶ ಸಿಗ್ತಿರೋದಕ್ಕೆ ತುಂಬಾ ಖುಷಿ ಇದೆ ಅಂದಿದ್ದಾರೆ. ನೋಡಿ, ಎಲ್ರಿಗೂ ಆಸೆ ಇರ್ತದೆ. ಸೊ ನನ್ನ ಆಸೆ ಅಭಿಲಾಷೆ ನನ್ನೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು ಮುಖಂಡರುಗಳದ್ದು ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ರಿಗೂ ಕೂಡ ಕೇಳಿದ್ದಾರೆ. ಯಾವಾಗ ಸರ್ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ. ರಾಮನಗರಕ್ಕೆ 5ನೇ ಮುಖ್ಯಮಂತ್ರಿ ಪಟ್ಟ. ರಾಮನಗರ ಅನ್ನೋದು 4 ಮುಖ್ಯಮಂತ್ರಿಗಳನ್ನ ಕೊಟ್ಟಂತಹ ಕ್ಷೇತ್ರ. ಇದೀಗ 5ನೇ ಮುಖ್ಯಮಂತ್ರಿಯ ಪಟ್ಟಾಭಿಷೇಕಕ್ಕೂ ಸಿದ್ಧತೆ ನಡೀತಿದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಇದೇ ಜಿಲ್ಲೆಯಿಂದ 5ನೇ ಮುಖ್ಯಮಂತ್ರಿಯಾಗಿ ಡಿಕೆಶಿ ಅಧಿಕಾರ ಸ್ವೀಕರಿಸಿದ ಹೆಗ್ಗಳಿಕೆಗೆ ಪಾತ್ರವಾಗಲಿದ್ದಾರೆ. 1952ರಲ್ಲಿ ಕೆಂಗಲ್ ಹನುಮಂತಯ್ಯ ರಾಮನಗರದಿಂದ ಗೆದ್ದು ಮೊದಲ ಬಾರಿಗೆ ಸಿಎಂ ಆಗಿ ಆರಿಸಿ ಬಂದಿದ್ರು. ನಂತರ 1983ರಲ್ಲಿ ರಾಮಕೃಷ್ಣ ಹೆಗಡೆ ಕನಕಪುರದಿಂದ ಗೆದ್ದು ಮುಖ್ಯಮಂತ್ರಿಯಾದರೆ 1994ರಲ್ಲಿ ಎಚ್.ಡಿ. ದೇವೇಗೌಡರು ರಾಮನಗರದಿಂದ ಮುಖ್ಯಮಂತ್ರಿ ಪಟ್ಟಕ್ಕೇರಿದ್ರು. ಬಳಿಕ 2006ರಲ್ಲಿ ಕುಮಾರಸ್ವಾಮಿ 2020 ಸರ್ಕಾರದಲ್ಲಿ ರಾಮನಗರದಿಂದ ಸಿಎಂ ಆಗಿದ್ರು. ಅಷ್ಟೇ ಅಲ್ಲ, 2018ರಲ್ಲೂ ಚನ್ನಪಟ್ಟಣದಿಂದ ಗೆದ್ದ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಆದ್ರು. ಇದೀಗ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ 5 ನಾಯಕರು ಇದೇ ಮಣ್ಣಿಂದ ಸಿಎಂ ಹುದ್ದೆಗೇರಿದಂತಾಗುತ್ತೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯಣ. ಇತ್ತ ಪಟ್ಟಾಭಿಷೇಕದ ಸಿದ್ಧತೆ ನಡೀತಿದ್ರೆ ಅತ್ತ ಕಮಲ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಕಾಂಗ್ರೆಸ್ನವರ ಆಂತರಿಕ ಕಚ್ಚಾಟದಿಂದ ಆಡಳಿತ ಕುಸಿತವಾಗಿದೆ ಅಂತ ಕಿಡಿಕಾರಿದ್ರು. ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಕಚ್ಚಾಟದಿಂದ ಆಡಳಿತ ಕುಸಿತ. ರೈತರು ಇವತ್ತು ಪರದಾಡ್ತಾ ಇದ್ದಾರೆ. ರಸಗೊಬ್ಬರ ಕೊರತೆಯನ್ನು ಉಂಟು ಮಾಡ್ತಕ್ಕಂಥ ಕೃತಕ ಅಭಾವದ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ಆಗ್ತಾ ಇಲ್ಲ. ನನ್ನನ್ನು ಯಾವ ರೀತಿ ಸಿದ್ದರಾಮಯ್ಯ ಜಿ ಅಂತಿದ್ರು ಮೊದಲು, ಸಿದ್ದರಾಮಯ್ಯ ಯು ಮಸ್ಟ್ ರಿಸೈನ್ ಅಂತ ಮಾತಾಡಿದ್ರು ಕೊನೆಯಲ್ಲಿ. ಅಂದರೆ ನನ್ನನ್ನು ಗೌರವಿಸಲಿಲ್ಲ ಅಂತಕ್ಕಂಥ ಮಾತು ಅವರು ಅವರ ಸ್ನೇಹಿತರುಗಳ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಬಂಡವಾಳಶಾಹಿಗಳಿಗೆ ಮಣೆ ಆಗ್ತಕ್ಕಂಥ ಪಕ್ಷ ಅದು. ಇವತ್ತು ಕೂಡ ಬಂಡವಾಳಶಾಹಿಗಳಿಗೆ ಮಣೆ ಆಗ್ತದೆ. ಗ್ಯಾರಂಟಿ ಆಯಿತು ಅಂದರೆ ಡಿ.ಕೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾನು ಹೇಳಿದ್ದೆ. ಇವತ್ತು ಅದೇ ಕಾಣ್ತಾ ಇದೆ. ಒಪ್ಪಂದಾಗಿದೆ ಅಂತೇಳಿ ಆ ಒಪ್ಪಂದ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸಿದ್ದು ಸದ್ಯದಲ್ಲೇ ರಾಜ್ಯಕ್ಕೆ ನೂತನ ಸಾರಥ್ಯ ಎಂಟ್ರಿ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆ ಡೇಟಿಂಗ್ ಆಪ್ನಲ್ಲಿ ಶ್ರೀಮಂತರನ್ನ ಹುಡುಕೋ ಚಿಣಿಮಿಣಿ ಚಲುವೆ. ಈಕೆ ಕಣ್ಣಿಗೆ ಬಿದ್ರೆ ಮುಗಿದೇ ಹೋಯ್ತು, ಬದುಕನ್ನ ಬರ್ಬಾದ್ ಮಾಡಿಬಿಡ್ತಾಳೆ. ಇವಳ ಸೌಂದರ್ಯಕ್ಕೆ ಮರುಳಾದವ ಕೋಟಿ ಕೋಟಿ ಕಳ್ಕೊಂಡು ಕಣ್ಣೀರಿಡ್ತಿದ್ದಾನೆ. ಡೇಟಿಂಗ್ ಆಪ್ನಲ್ಲಿ ಪ್ರೇಮ ಬಾಣ ಹೂಡಿದ್ದ ಹಾಲ್ಗೆನ್ನೆ ಚಲುವೆ. ಸುಂದ್ರಿ ಮೋಹಕ್ಕೆ ಆಗಿದ್ದ ಫಿದಾ, ಹಾಕಿದ್ಲು ಪಂಗನಾಮ. ಹಾಲ್ಗೆನ್ನೆಯಂತ ಚಲುವೆ ತುಟಿಯಂಚಲ್ದೆ ಮೋಡಿ ಮಾಡು ಮಾಯಗಾತಿ ಈಕೆ. ಅಂದವನ್ನೇ ಆಭರಣ ಮಾಡಿಕೊಂಡಿದ್ದವಳು ಪಡ್ಡೆಗಳ ಪಾಲಿನ ಜಿಲೇಬಿಯಾಗಿದ್ಲು. ಕೆನ್ನೆ ಮೇಲೆ ಮುಂಗುರುಡು ಬಿಟ್ಕೊಂಡು ಹಾಟ್ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಡೇಟಿಂಗ್ ಆಪ್ನಲ್ಲಿ ಹುಡುಗರ ಹೃದಯಕ್ಕೆ ಬಾಣ ಬಿಡುತ್ತಿದ್ಲು. ಹೇಳಿ ಕೇಳಿ ಕಿರು ಡೇಟಿಂಗ್ ಜಮಾನ. ಒಂದೇ ನೋಟಕ್ಕೆ ಡೇಟಿಂಗು ಮೀಟಿಂಗು ಅನ್ನೋರೇ ಜಾಸ್ತಿ. ಹೀಗಾಗಿಯೇ ಅದೆಷ್ಟೋ ಡೇಟಿಂಗ್ ಆಪ್ಗಳು ಹುಟ್ಟಿಕೊಂಡಿವೆ. ಇದೇ ಆಪ್ಗಳನ್ನ ಈಕೆ ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ಲು. ಈಕೆ ಹೆಸರು ರಿಯಾ ಅಗರ್ವಾಲ್ ಅಂತ.
ಡೇಟಿಂಗ್ ಆಪ್ನಲ್ಲಿ ಸೌರಭ್ ದುಬೆ ಅನ್ನೋ ಟೆಕ್ಕಿಯನ್ನ ಪರಿಚಯ ಮಾಡಿಕೊಂಡಿದ್ಲು. ಕಾಶ್ಮೀರಿ ಆಪಲ್ ನಂತಿದ್ದ ಚಲುವೆಯನ್ನ ನೋಡ್ತಿದ್ದಂತೆ ಕ್ಲೀನ್ ಬೋಲ್ಡ್ ಆಗಿದ್ದಾನೆ. ನಂಬರ್ ಎಕ್ಸ್ಚೇಂಜ್ ಆಗ್ತಿದ್ದಂತೆ ಕಾಲಿಂಗು, ಇವರಿಬ್ಬರ ಡಿಂಗು ಡಾಂಗು ಜೋರಾಗಿದೆ. ಯಾವಾಗ ಕುರಿ ಹಳ್ಳಕ್ಕೆ ಬಿತ್ತು, ಕಿಲಾಡಿಯ ಅಸಲಿ ಆಟ ಶುರುವಾಗಿದೆ. ಟ್ರೇಡಿಂಗ್ ನಲ್ಲಿ ಹಣ ಹಾಕಿದ್ರೆ ಒಳ್ಳೆ ಲಾಭ ಮಾಡಬಹುದು ಅಂತ ಆಸೆ ಹುಟ್ಟಿಸಿದ್ಲು. ಹೀಗಾಗಿ ಸುಂದ್ರಿ ಮಾತಿಗೆ ಮರುಳಾದವ 3 ತಿಂಗಳಲ್ಲಿ 1,66,00,000 ಹೂಡಿಕೆ ಮಾಡಿದ್ದ. ಆದ್ರೆ ಈತನಿಗೆ ವಾಪಸ್ ಸಿಕ್ಕಿದ್ದು ಕೇವಲ 4,250 ರೂಪಾಯಿ. ಇದರಿಂದ ಕಂಗಾಲಾದವ ಪ್ರೇಯಸಿಗೆ ಕಾಲ್ ಮಾಡ್ತಿದ್ದಂತೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ. ಯಾವಾಗ ಮೋಸ ಹೋದೆ ಅನ್ನೋದು ಗೊತ್ತಾಯ್ತು, ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಆದರೆ ಅಷ್ಟೊತ್ತಿಗಾಗಲೇ ಸುರಸುಂದರಿ ಗುಡಿಸಿ ಗುಂಡಾಂತರ ಮಾಡಿದ್ದಾಳೆ. ಒಟ್ಟಲ್ಲಿ ಬ್ಯೂಟಿ ಹಿಂದೆ ಹೋದ್ರೆ ಏನಾಗತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.